ಗರ್ಭಾವಸ್ಥೆಯಲ್ಲಿ ಮಧುಮೇಹ ಅಂದ್ರೆ ಜೆಸ್ಟೇಷನಲ್ ಡಯಾಬಿಟೀಸ್ ಅಂತ ಗೊತ್ತಾದಾಗ ಒಂದು ರೀತಿ ಗೊಂದಲ, ಭಯ, ಆತಂಕ ಎಲ್ಲವೂ ಒಟ್ಟಿಗೆ ಆಗೋದು ತುಂಬಾನೇ ಸಹಜ. ಯಾಕಂದ್ರೆ ಆ ರಿಪೋರ್ಟ್ ಬರೀ ಒಂದು ಮೆಡಿಕಲ್ ಡಾಕ್ಯುಮೆಂಟ್ ಆಗಿರಲ್ಲ, ಅದರ ಜೊತೆಗೆ ನೂರಾರು ಪ್ರಶ್ನೆಗಳನ್ನು, ಚಿಂತೆಗಳನ್ನು ಹೊತ್ತು ತರುತ್ತೆ. ಅದರಲ್ಲೂ ನಮ್ಮ ಭಾರತೀಯ ಕುಟುಂಬಗಳಲ್ಲಿ ಈ ರಿಸಲ್ಟ್ ಬಂದ ತಕ್ಷಣ ತಾಯಿ ಮೇಲೇನೆ ಎಲ್ಲರೂ ಬೆರಳು ತೋರ್ಸೋಕೆ ಶುರು ಮಾಡ್ತಾರೆ ಅಲ್ವಾ. ನೀನ್ ಜಾಸ್ತಿ ಸ್ವೀಟ್ ತಿಂದೆ, ಅದಕ್ಕೆ ಹೀಗಾಯ್ತು, ಅನ್ನ ಜಾಸ್ತಿ ತಿನ್ಬಾರ್ದಿತ್ತು ಅನ್ನೋ ಥರದ ಸಲಹೆಗಳ ಮಹಾಪೂರವೇ ಹರಿದು ಬರುತ್ತೆ. ಇದು ಸಹಜವಾಗೇ ತೀವ್ರವಾದ ಮಾನಸಿಕ ನೋವಿಗೆ ಕಾರಣವಾಡುತ್ತೆ. ಆದರೆ ಒಂದು ವಿಷಯವನ್ನ ಸ್ಪಷ್ಟವಾಗಿ ನೆನ್ಪಿಡ್ಬೇಕು, ಈ ನಂಬಿಕೆ ವೈಜ್ಞಾನಿಕವಾಗಿ ಸಂಪೂರ್ಣವಾಗಿ ತಪ್ಪು. ಹಾಗಿದ್ರೆ ಈ ಇಡೀ ವಿಶ್ಲೇಷಣೆಯಲ್ಲಿ ನಾವು ಅರ್ಥ ಮಾಡ್ಕೋಬೇಕಿರೋ ಅತ್ಯಂತ ಮುಖ್ಯವಾದ ವಿಷಯ ಅಂದ್ರೆ ಇದೆ: ಗರ್ಭಾವಸ್ಥೆ ಮಧುಮೇಹ ಅನ್ನೋದು ಆಹಾರದ ಮೇಲಿನ ಹಿಡಿತ ತಪ್ಪಿದ್ದಕ್ಕೆ ಆಗುವಂಥದ್ದಲ್ಲ. ಇದು ತಾಯಿಯ ದೇಹ ಮತ್ತು ಮಗುವಿನ ಜರಾಯುವಿನ ನಡುವೆ ನಡೆಯುವ ಒಂದು ಜೈವಿಕ ಪ್ರಕ್ರಿಯೆ. ಈ ಒಂದು ಸತ್ಯವನ್ನ ಅರ್ಥ ಮಾಡ್ಕೊಂಡ್ರೆ ಆ ಅಪರಾಧಿ ಪ್ರಜ್ಞೆಯಿಂದ ಹೊರಬಂದು ವಿಷಯವನ್ನ ಸರಿಯಾದ ದೃಷ್ಟಿಕೋನದಲ್ಲಿ ನೋಡಕ್ಕೆ ಸಾಧ್ಯ ಆಗುತ್ತೆ. ಬನ್ನಿ ಈ ಜೈವಿಕ ಪ್ರಕ್ರಿಯೆಯನ್ನ ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ರೂಪಕದ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಇದನ್ನ ತಾಯಿಯ ಮೇದೋಜೀರಕ ಗ್ರಂಥಿ ಅಂದ್ರೆ ಪ್ಯಾಂಕ್ರಿಯಾಸ್ ಮತ್ತೆ ಮಗುವಿನ ಜರಾಯು ಅಂದ್ರೆ ಪ್ಲಾಸೆಂಟಾ ಇವೆರಡರ ನಡುವೆ ನಡೆಯೋ ಒಂದು ಕೆಮಿಕಲ್ ಹಗ್ಗಜಗ್ಗಾಟ ಅಂತ ಅನ್ಕೋಬೋದು. ಸರಿ, ಹಾಗಿದ್ರೆ ಈ ಆಟದಲ್ಲಿ ಯಾರು ಯಾರನ್ನ ಎಳಿತಾರೆ, ಯಾಕೆ ಎಳಿತಾರೆ ಅಂತ ಈಗ ನೋಡೋಣ. ಈ ಹಗ್ಗಜಗ್ಗಾಟವನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಮೊದಲು ನಮ್ಮ ಕಥೆಯ ಮೊದಲ ಪಾತ್ರ ಇನ್ಸುಲಿನ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ನಾವು ಊಟ ಮಾಡಿದಾಗ ಅದು ಗ್ಲೂಕೋಸ್ ಅಂದ್ರೆ ಸಕ್ಕರೆಯಾಗಿ ನಮ್ಮ ರಕ್ತ ಸೇರುತ್ತೆ. ಈ ಗ್ಲೂಕೋಸ್ ನಮ್ಮ ದೇಹದ ಪ್ರತಿಯೊಂದು ಜೀವಕೋಶಕ್ಕೂ ಪೆಟ್ರೋಲ್ ಇದ್ದ ಹಾಗೆ. ಆದರೆ ಈ ಪೆಟ್ರೋಲ್ ಜೀವಕೋಶದೊಳಗೆ ಹೋಗ್ಬೇಕಂದ್ರೆ ಅದಕ್ಕೊಂದು ಕೀಲಿ ಬೇಕು. ಆ ಕೀಲಿಯೇ ಇನ್ಸುಲಿನ್. ಗರ್ಭಾವಸ್ಥೆಯಲ್ಲಿ, ಅದರಲ್ಲೂ 2ನೇ ಮತ್ತು 3ನೇ ತ್ರೈಮಾಸಿಕದಲ್ಲಿ ದೇಹದ ಮೆಟಾಬಾಲಿಸಂ ಅಂದ್ರೆ ಚಯಾಪಚಯ ಕ್ರಿಯೆ ಸಂಪೂರ್ಣವಾಗಿ ಬದಲಾಗುತ್ತೆ. ಈ ಬದಲಾವಣೆ ಹಿಂದಿರೋ ಮಾಸ್ಟರ್ ಮೈಂಡ್ ಯಾದಪ್ಪ ಅಂದ್ರೆ ಅದು ಮಗುವಿನ ಜರಾಯು. ಅದಕ್ಕೆ ತನ್ನದೇ ಆದ ಒಂದು ಸೀಕ್ರೆಟ್ ಅಜೆಂಡಾ ಇರುತ್ತೆ. ನೋಡಿ, ಜರಾಯು HPL ಅನ್ನೋ ಒಂದು ತುಂಬಾನೇ ಪವರ್ಫುಲ್ ಹಾರ್ಮೋನ್ ಅನ್ನು ಉತ್ಪಾದನೆ ಮಾಡುತ್ತೆ. ಈ ಹಾರ್ಮೋನ್ ಏನ್ ಮಾಡುತ್ತೆ ಅಂದ್ರೆ ತಾಯಿಯ ಜೀವಕೋಶಗಳ ಮೇಲಿರೋ ಬೀಗಗಳನ್ನೇ ಬದಲಾಯಿಸ್ಬಿಡುತ್ತೆ. ಇದರಿಂದ ಏನಾಗುತ್ತೆ, ಇನ್ಸುಲಿನ್ ಅನ್ನೋ ಕೀಲಿಗೆ ಆ ಬೀಗವನ್ನ ಸರಿಯಾಗಿ ತೆರೆಯಕ್ಕಾಗಲ್ಲ. ಇದು ಕೇಳೋಕೆ ವಿಚಿತ್ರ ಅನಿಸಿದ್ರು ಇದು ಪ್ರಕೃತಿಯ ಒಂದು ಉದ್ದೇಶಪೂರ್ವಕವಾದ ವಿನ್ಯಾಸ. ಹೌದು, ಇದು ಮಗು ಬೆಳಿಲಿ ಅಂತ ಪ್ರಕೃತಿಯ ಮಾಡಿರೋ ಪ್ಲಾನ್. ಹೀಗೆ ಮಾಡೋದ್ರಿಂದ ತಾಯಿಯ ದೇಹ ಎಲ್ಲಾ ಸಕ್ಕರೆಯನ್ನು ಬಳಸ್ಕೊಳ್ಳೋದಿಲ್ಲ, ಬದಲಾಗಿ ರಕ್ತದಲ್ಲೇ ಹೆಚ್ಚಿನ ಸಕ್ಕರೆ ಉಳಿದುಕೊಂಡು ಅದು ಮಗುವಿಗೆ ಸುಲಭವಾಗಿ ಸಿಗುತ್ತೆ. ಈ ಹಾರ್ಮೋನ್ಗಳ ತಡೆಗೋಡೆ ಅಂದ್ರೆ ಬ್ಲಾಕೇಜ್ ಗರ್ಭಾವಸ್ಥೆಯ 24ರಿಂದ 28ನೇ ವಾರದಲ್ಲಿ ಪೀಕ್ ಲೆವೆಲ್ ತಲುಪುತ್ತೆ. ಅದಕ್ಕೆ ನೋಡಿ ಡಾಕ್ಟರ್ಸ್ ಸಾಮಾನ್ಯವಾಗಿ ಇದೇ ಸಮಯದಲ್ಲಿ ಗ್ಲೂಕೋಸ್ ಟೆಸ್ಟ್ ಮಾಡಿಸೋಕೆ ಹೇಳೋದು. ಆದರೆ ಭಾರತೀಯ ಮಹಿಳೆಯರಲ್ಲಿ ಇದರ ರಿಸ್ಕ್ ಜಾಸ್ತಿ ಇರೋದ್ರಿಂದ ಈಗ ಮೊದಲ ತ್ರೈಮಾಸಿಕದಲ್ಲೇ ಸ್ಕ್ರೀನಿಂಗ್ ಮಾಡಿಸೋಕೆ ಸಲಹೆ ನೀಡಲಾಗ್ತಾ ಇದೆ. ಈಗ ಜರಾಯು ಕಟ್ಟಿದ ಈ ತಡೆಗೋಡೆಯನ್ನ ದಾಟಿ ರಕ್ತದಲ್ಲಿರೋ ಸಕ್ಕರೆಯ ಅಂಶವನ್ನ ನಿಯಂತ್ರಣದಲ್ಲಿಡೋಕೆ ತಾಯಿಯ ಮೇದೋಜ್ಜೀರಕ ಗ್ರಂಥಿ ಒಂದ್ರೀತಿ ಅದ್ಭುತ ಒತ್ತಡಕ್ಕೆ ಒಳಗಾಗುತ್ತೆ. ಅದು ಮೊದಲಿಗಿಂತ ತುಂಬಾನೇ ಹೆಚ್ಚು ಇನ್ಸುಲಿನ್ ಉತ್ಪಾದನೆ ಮಾಡಲೇಬೇಕಾದ ಅನಿವಾರ್ಯತೆ ಬರುತ್ತೆ. ಇದು ಎಷ್ಟು ಹೆಚ್ಚು ಅಂದ್ರೆ 3ನೇ ತ್ರೈಮಾಸಿಕದಲ್ಲಿ ಬ್ಲಡ್ ಶುಗರ್ ಲೆವೆಲ್ಸ್ ನಾರ್ಮಲ್ ಆಗಿಡೋಕೆ ಮೇದೋಜ್ಜೀರಕ ಗ್ರಂಥಿ 2ರಿಂದ 3 ಪಟ್ಟು ಹೆಚ್ಚು ಇನ್ಸುಲಿನ್ ಉತ್ಪಾದಿಸಬೇಕಾಗುತ್ತೆ. ಜಸ್ಟ್ ಇಮ್ಯಾಜಿನ್. ಈ ದೊಡ್ಡ ಬೇಡಿಕೆಯನ್ನ ಪೂರೈಸೋಕೆ ಯಾವಾಗ ಅದಕ್ಕೆ ಸಾಧ್ಯವಾಗಲ್ವೋ ಆಗ ಗರ್ಭಾವಸ್ಥೆಯ ಮಧುಮೇಹ ಶುರುವಾಗುತ್ತೆ. ಇದೇ ಆ ಹಗ್ಗಜಗ್ಗಾಟದಲ್ಲಿ ಮೇದೋಜ್ಜೀರಕ ಗ್ರಂಥಿ ಸೋಲೋದು ಅಂದ್ರೆ. ಸರಿ, ತಾಯಿಯ ರಕ್ತದಲ್ಲಿ ಸಕ್ಕರೆ ಮಟ್ಟ ಜಾಸ್ತಿಯಾದಾಗ ಅದು ನೇರವಾಗಿ ಮಗುವಿನ ಮೇಲೆ ತುಂಬಾನೇ ಪರಿಣಾಮ ಬೀರುತ್ತೆ. ಇದು ಯಾಕೆ ಹೀಗಾಗತ್ತೆ ಅನ್ನೋದಕ್ಕೆ ಜರಾಯುವಿನ ವಿಶಿಷ್ಟ ಗುಣವೇ ಕಾರಣ. ಈ ಸ್ಲೈಡ್ನಲ್ಲಿರೋದು ನಿಜಾಗಿಯೂ ಒಂದು ಅದ್ಭುತ ವಿಷಯ. ಜರಾಯು ಒಂದು ಒನ್ ವೇ ಮಿರರ್ ಥರ ಕೆಲಸ ಮಾಡುತ್ತೆ. ಅಂದ್ರೆ ಗ್ಲೂಕೋಸ್ ಅಣುಗಳು ಸಣ್ಣದಾಗಿರೋದ್ರಿಂದ ಅವು ಸುಲಭವಾಗಿ ಜರಾಯುವನ್ನ ದಾಟಿ ಮಗುವಿನ ರಕ್ತ ಸೇರ್ಕೊಳ್ತವೆ. ಆದರೆ ತಾಯಿಯ ಇನ್ಸುಲಿನ್ ಅಣುಗಳು ದೊಡ್ಡದಾಗಿರೋದ್ರಿಂದ ಅವುಗಳಿಗೆ ಜರಾಯುವ ದಾಟಕ ಆಗೋದೇ ಇಲ್ಲ. ಹಾಗಿದ್ರೆ ಇದ್ರ ಪರಿಣಾಮ ಏನು? ತಾಯಿಯ ರಕ್ತದಿಂದ ಬಂದ ಎಕ್ಸ್ಟ್ರಾ ಸಕ್ಕರೆ ಮಗುವಿನ ರಕ್ತಕ್ಕೆ ಹೋಗುತ್ತೆ. ಆದ್ರೆ ಅದನ್ನ ಕಂಟ್ರೋಲ್ ಮಾಡಕ್ಕೆ ತಾಯಿಯ ಇನ್ಸುಲಿನಲ್ಲಿ ಹೋಗಲ್ಲ. ಈ ಸಕ್ಕರೆಯ ಪ್ರವಾಹವನ್ನ ನಿಭಾಯಿಸೋಕೆ ಪಾಪ ಆ ಮಗುವಿನ ಪುಟ್ಟ ಮೇದೋಜ್ಜೀರಕ ಗ್ರಂಥಿ ಟೈಮಿಗಿಂತ ಮುಂಚೆನೇ ಎಚ್ಚೆತ್ಕೊಂಡು ಓವರ್ ಟೈಮ್ ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ. ಅಂದ್ರೆ ತನ್ನದೇ ಆದ ಇನ್ಸುಲಿನ್ ಅನ್ನ ಅತಿಯಾಗಿ ಉತ್ಪಾದಿಸೋಕೆ ಶುರು ಮಾಡುತ್ತೆ. ಮಗುವಿನ ದೇಹದಲ್ಲೇ ಹೀಗೆ ಅದರ ಸ್ವಂತ ಇನ್ಸುಲಿನ್ ವಿಪರೀತ ಜಾಸ್ತಿ ಆಗೋ ಸ್ಥಿತಿಗೆ ಭ್ರೂಣದ ಹೈಪರ್ ಇನ್ಸುಲಿನೇಮಿಯಾ ಅಂತ ಕರೀತಾರೆ. ಇಲ್ಲಿ ದುರದೃಷ್ಟ ಅಂದ್ರೆ ಮಗುವಿನ ದೇಹದಲ್ಲಿ ಈ ಎಕ್ಸ್ಟ್ರಾ ಇನ್ಸುಲಿನ್ ಒಂದು ಪವರ್ಫುಲ್ ಗ್ರೋತ್ ಹಾರ್ಮೋನ್ ಆಗಿ ಕೆಲಸ ಮಾಡೋಕೆ ಶುರು ಮಾಡುತ್ತೆ.
ಈ ಗ್ರೋತ್ ಹಾರ್ಮೋನ್ ಆ ಎಕ್ಸ್ಟ್ರಾ ಸಕ್ಕರೆಯನ್ನೆಲ್ಲ ಕೊಬ್ಬಿನ ರೂಪದಲ್ಲಿ ಶೇಖರಣೆ ಮಾಡುತ್ತೆ. ಅದರಲ್ಲೂ ಮಗುವಿನ ಹೊಟ್ಟೆ, ಎದೆ ಮತ್ತೆ ಭುಜಗಳ ಸುತ್ತ ಜಾಸ್ತಿ ಕೊಬ್ಬು ಸೇರ್ಕೊಳ್ಳುತ್ತೆ. ಈ ರೀತಿ ಅಸಮವಾಗಿ ಮಗು ಬೆಳವಣಿಗೆ ಆಗೋದಕ್ಕೆ ಮ್ಯಾಕ್ರೋಸೋಮಿಯಾ ಅಂತಾರೆ. ಅಂದ್ರೆ ಜನನದ ಸಮಯದಲ್ಲಿ ಮಗು 4 ಕೆಜಿಗಿಂತ ಹೆಚ್ಚು ತೂಗಬಹುದು. ಇದರಿಂದ ಹೆರಿಗೆ ಕಷ್ಟ ಆಗುತ್ತೆ. ಅಷ್ಟೇ ಅಲ್ಲ, ಶೋಲ್ಡರ್ ಡಿಸ್ಟೋಸಿಯಾ ಅನ್ನೋ ಅಪಾಯಕಾರಿ ಸ್ಥಿತಿಗೂ ಕಾರಣವಾಗಬಹುದು. ಅಂದ್ರೆ ಹೆರಿಗೆಯ ಸಮಯದಲ್ಲಿ ಮಗುವಿನ ಭುಜ ಸಿಕ್ಕಿಹಾಕಿಕೊಳ್ಳೋ ಸಾಧ್ಯತೆ ಇರುತ್ತೆ. ಮಗುವಿನ ಬೆಳವಣಿಗೆ ಅಷ್ಟೇ ಅಲ್ಲ, ಇನ್ನೊಂದು ಗಂಭೀರ ಪರಿಣಾಮವೂ ಇದೆ. ದೊಡ್ಡವರಿಗೆ ಶುಗರ್ ಕಂಟ್ರೋಲ್ ಇಲ್ಲದಿದ್ದಾಗ ಪದೇ ಪದೇ ಮೂತ್ರ ವಿಸರ್ಜನೆ ಆಗುತ್ತಲ್ವಾ? ಹೆಚ್ಚು ಕಡಿಮೆ ಅದೇ ರೀತಿ ಗರ್ಭದಲ್ಲಿರೋ ಭ್ರೂಣ ಕೂಡ ಅಧಿಕ ಸಕ್ಕರೆಯಿಂದಾಗಿ ಅತಿಯಾಗಿ ಮೂತ್ರ ವಿಸರ್ಜಿಸುತ್ತೆ. ಗರ್ಭಾವಸ್ಥೆಯ ಕೊನೆ ಭಾಗದಲ್ಲಿ ಗರ್ಭಚೀರದ ದ್ರವ ಅಂದ್ರೆ ಆಮ್ನಿಯೋಟಿಕ್ ಫ್ಲೂಯಿಡ್ ಮುಖ್ಯವಾಗಿ ಭ್ರೂಣದ ಮೂತ್ರದಿಂದಲೇ ಕೂಡಿರುತ್ತೆ. ಹಾಗಾಗಿ ಈ ಅತಿಯಾಗ ವಿಸರ್ಜನೆಯಿಂದ ದ್ರವದ ಪ್ರಮಾಣ ಅಪಾಯಕಾರಿ ಮಟ್ಟಕ್ಕೆ ಹೆಚ್ಚಾಗುತ್ತೆ. ಈ ಸ್ಥಿತಿಗೆ ಪಾಲಿಹೈಡ್ರಾಮ್ನಿಯೋಸ್ ಅಂತ ಕರೀತಾರೆ. ಇದು ಗರ್ಭಾಶಯವನ್ನ ಜಾಸ್ತಿ ಹಿಗ್ಗಿಸಿ ಸಮಯಕ್ಕಿಂತ ಮುಂಚೆನೆ ನೀರು ಒಡೆಯೋದು, ಅಕಾಲಿಕ ಹೆರಿಗೆ ನೋವು ಬರೋದು ಮತ್ತೆ ಮಗು ಅಸಹಜವಾದ ಪೊಸಿಷನ್ಗೆ ಹೋಗೋದು, ಹೀಗೆ ಗಂಭೀರ ಅಪಾಯಗಳನ್ನು ತಂದೊಡ್ಡಬಹುದು. ಇಷ್ಟೆಲ್ಲ ಜೈವಿಕ ಪ್ರಕ್ರಿಯೆಗಳನ್ನ ಅರ್ಥ ಮಾಡ್ಕೊಂಡ್ಮೇಲೆ ಒಂದು ವಿಷಯ ಸ್ಪಷ್ಟವಾಗುತ್ತೆ. ಆ ಅಪರಾಧಿ ಪ್ರಜ್ಞೆಯ ಭಾರದಿಂದ ಹೊರಬಂದು ಗರ್ಭಾವಸ್ಥೆಯ ಮೇಲಿನ ನಿಯಂತ್ರಣವನ್ನ ಮತ್ತೆ ಪಡ್ಕೊಳ್ಳೋಕೆ ಈ ಜ್ಞಾನವೇ ಮೊದಲ ಹಾಗೂ ಅತ್ಯಂತ ಮುಖ್ಯವಾದ ಹೆಜ್ಜೆ. ಹಾಗಾಗಿ ನೆನಪಿಡಬೇಕಾದ ಮುಖ್ಯ ಅಂಶ ಇಲ್ಲಿ ನಿರ್ಣಾಯಕವಾಗಿ ಬೇಕಿರೋದು ದೂಷಣೆಯಲ್ಲ, ಬದಲಾಗಿ ಜ್ಞಾನ. ಡಯಾಗ್ನೋಸ್ ಆದ ನಂತರ ರಕ್ತದಲ್ಲಿನ ಸಕ್ಕರೆಯನ್ನ ಕಟ್ಟುನಿಟ್ಟಾಗಿ ಮಾನಿಟರ್ ಮಾಡೋದು ಮತ್ತು ಒಂದು ವ್ಯವಸ್ಥಿತ ಆಹಾರ ಪದ್ಧತಿಯನ್ನು ಅಳವಡಿಸಿಕೊಳ್ಳೋದ್ರ ಮೂಲಕ ಮಗುವಿಗೆ ಒಂದು ಸುರಕ್ಷಿತ ವಾತಾವರಣವನ್ನ ಖಂಡಿತವಾಗಿಯೂ ನಿರ್ಮಿಸಬಹುದು. ಆದ್ರೆ ಇಲ್ಲಿ ಪ್ರತಿಯೊಬ್ಬರೂ ತಿಳಿದುಕೊಳ್ಳಬೇಕಾದ ಒಂದು ತುಂಬಾನೇ ಪ್ರಮುಖವಾದ ಸುರಕ್ಷತಾ ಮಾಹಿತಿ ಇದೆ. ಈ ದ್ರವ ಅಂದ್ರೆ ಆಮ್ನಿಯೋಟಿಕ್ ಫ್ಲೂಯಿಡ್ ಅತಿಯಾಡಿ ಶೇಖರಣೆ ಆಗ್ತಿದೆ ಅಂತ ಸೂಚಿಸೋ ಎಚ್ಚರಿಕೆಯ ಚಿಹ್ನೆಗಳು ಯಾವುವು? ಈ ಲಕ್ಷಣಗಳನ್ನ ತುಂಬಾನೇ ಗಮನದಲ್ಲಿಟ್ಕೊಳ್ಳಿ. ಒಂದು ವೇಳೆ ಹಠಾತ್ತಾಗಿ ತೀವ್ರವಾದ ಉಸಿರಾಟದ ತೊಂದರೆ, ಅದರಲ್ಲೂ ಮಲಗಿದ್ದಾಗ ಅಥವಾ ಕೆಲವೇ ದಿನಗಳಲ್ಲಿ ಹೊಟ್ಟೆಯ ಗಾತ್ರ ವೇಗವಾಗಿ ಮತ್ತೆ ನೋವಿನಿಂದ ಹೆಚ್ಚಾಗೋದು, ಅಥವಾ ಯೋನಿಯಿಂದ ಹಠಾತ್ತನೆ ನಿಯಂತ್ರಿಸೋಕೆ ಆಗದಷ್ಟು ದ್ರವ ಸೋರಿಕೆಯಾಗೋದು, ಇಂಥ ಯಾವುದೇ ಲಕ್ಷಣಗಳು ಕಂಡುಬಂದ್ರೆ ತಕ್ಷಣವೇ ವೈದ್ಯರನ್ನು ಸಂಪರ್ಕಿಸಬೇಕು. ಇವು ಪಾಲಿಹೈಡ್ರಾಮ್ನಿಯೋಸ್ನ ಗಂಭೀರ ಲಕ್ಷಣಗಳಾಗಿರಬಹುದು. ಅಂತಿಮವಾಗಿ ಈ ಒಂದು ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ. ಈ ಜೈವಿಕ ಸತ್ಯವನ್ನ ಅರ್ಥ ಮಾಡ್ಕೊಳ್ಳೋದು ಗರ್ಭಿಣಿ ಮತ್ತು ಅವರ ಕುಟುಂಬದ ದೃಷ್ಟಿಕೋನವನ್ನ ದೂಷಣೆಯಿಂದ ಸಹಾನುಭೂತಿ ಮತ್ತು ಬೆಂಬಲದ ಕಡೆಗೆ ಹೇಗೆ ಬದಲಾಯಿಸಬಹುದು? ನೆನಪಿಡಿ, ಜ್ಞಾನ ಭಯವನ್ನ ದೂರ ಮಾಡುತ್ತೆ ಮತ್ತು ಸರಿಯಾದ ಕ್ರಮ ಕೈಗೊಳ್ಳೋಕೆ ದಾರಿ ಮಾಡಿಕೊಡುತ್ತೆ.